ನಮಸ್ಕಾರ. ನಾನು ಈ ದಿನ ರುಚಿಯಾದ ಹೋಳಿಗೆ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಇದು ತುಂಬ ಟೇಸ್ಟು. ಪೂರ್ಣದ ಹೋಳಿಗೆ ಮಾಡಿದಾಗ ಕಡಲೆಬೇಳೆ ಬೇಯಿಸ್ತೀವಿ, ಅದರ ಕಟ್ಟು ತೆಗಿತೀವಿ. ಆ ಕಟ್ಟಿಂದ ಒಂದು ರುಚಿಯಾದ ಸಾರು ಮಾಡ್ಬೋದು. ಅದು 3-4 ದಿನ ಇಟ್ಕೊಂಡು ಊಟ ಮಾಡೋಕ್ಕೆ ಬರುತ್ತೆ. ಅದನ್ನು ಕುದಿಸಿ ಬಸಿದಾಗ ಇನ್ನೂ ರುಚಿ ಜಾಸ್ತಿ. ಬನ್ನಿ ಈಗ ಹೋಳಿಗೆ ಸಾರು ಮಾಡೋ ರೆಸಿಪಿ ನೋಡ್ತಾ ಹೋಗೋಣ. ಕುಕ್ಕರ್ ತಗೊಂಡಿದ್ದೀನಿ. 1 ಲೋಟದಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆಯೋಣ. ಹೀಗೆ ಚೆನ್ನಾಗಿ ತೊಳೆಯೋದ್ರಿಂದ ಕಡಲೆಬೇಳೆಗೆ ಹಾಕಿರೋ ಪೌಡ್ರಿನ ಅಂಶ ಪೂರ್ತಿ ಹೋಗುತ್ತೆ. ನೋಡಿ ನೀರಿನ ಬಣ್ಣ ಎಷ್ಟು ಚೇಂಜ್ ಆಗಿದೆ ಅಂತ, ಎಷ್ಟು ಪೌಡ್ರ್ ಇರುತ್ತೆ. ಈಗ ನೀರು ಚೆಲ್ಲಿ ಬೇರೆ ನೀರು ಹಾಕಿದ್ದೀನಿ. ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಅರ್ಧ ಗಂಟೆ ನಂತರ ನೋಡಿ ಕಡಲೆಬೇಳೆ ಸ್ವಲ್ಪ ಅರಳಿದೆ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಮುಚ್ಚಳ ಮುಚ್ಚಿ 3 ವಿಷಲ್ಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಕಡಲೆಬೇಳೆ ಬೆಂದಿದೆ, ಆದರೆ ಕರಗಿ ಹೋಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಹಾಗಿದ್ದರೆ ಮಾತ್ರ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಈಗ ನೋಡಿ ಜರಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆನ ಬಸಿತೀನಿ. ಈ ಬೇಳೆನ ಹೋಳಿಗೆಗೆ ಉಪಯೋಗಿಸ್ತೀನಿ. ಈಗ ಇಷ್ಟು ತಿಳಿ ಬಂದಿದೆ. ನಮಗೆ 4 ಜನಕ್ಕಾಗಷ್ಟು ಸಾರು ಮಾಡ್ಬೋದು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ದೀನಿ, 4 ಒಣಮೆಣಸು ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಪರಿಮಳಕ್ಕೆ ಹಿಂಗೆ ಹಾಕ್ತೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಕೊತ್ತಂಬರಿ 1 ಸ್ಪೂನ್ ಹಾಕ್ತೀನಿ. ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ. ಹೋಳಿಗೆ ಸಾರಿಗೆ ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಪರಿಮಳ. ನಾನಿಲ್ಲಿ ಅರ್ಧ ಈರುಳ್ಳಿ 5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಫ್ರೈ ಮಾಡೋಣ. ಹೋಳಿಗೆ ಸಾರಿಗೆ ಪರಿಮಳಕ್ಕೆ ನಾನಿಲ್ಲಿ ಚಕ್ಕೆ 2 ಪೀಸ್ ತಗೊಂಡಿದ್ದೀನಿ. ಹಾಗೆ ಶಹಜೀರಿಗೆ ಏನು ಸಿಗುತ್ತೆ, ಇದು ಸಹಿತ ಗರಂ ಮಸಾಲೆಗೆ ಸೇರಿದ್ದು 1/4 ಚಮಚ ಹಾಕ್ತೀನಿ. 1 ಸ್ಪೂನು ಗಸಗಸೆ ಹಾಕ್ತೀನಿ. ಫ್ರೈ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಬಾಣಲೆ ಮಧ್ಯ ಸ್ವಲ್ಪ ಜಾಗ ಮಾಡಿದ್ದೀನಿ. ಅಲ್ಲಿ 4 ಸ್ಪೂನಷ್ಟು ಕಾಯಿ ಹೂವು ಹಾಕ್ತೀನಿ. ಕಾಯಿ ಹೂವು ಸ್ವಲ್ಪ ಬಿಸಿ ಆದರೆ ಸಾರಿಗೆ ತುಂಬ ಪರಿಮಳ ಬರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ನಾನು 1 ಸ್ಪೂನ್ ಆಗೋಷ್ಟು ಇಲ್ಲಿ ಹಾಕ್ತೀನಿ. ಈಗ ಇವೆಲ್ಲವೂ ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ರುಬ್ಬಕ್ಕೆ ಹಾಕೋಣ. ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ಹಾಗೆ ಸ್ವಲ್ಪ ತರಿಯಾಗಿ ರುಬ್ಬೋಣ. ಈಗ ಬೆಂದಿರೋ 1 ಸೌಟು ಕಡಲೆಬೇಳೆನ ಹಾಕ್ತೀನಿ. ಹೀಗೆ ಕಡಲೆಬೇಳೆ ಹಾಕಿ ರುಬ್ಬಿದರೆ ಸಾರು ಸ್ವಲ್ಪ ಮಂದ ಬರುತ್ತೆ. ಬಣ್ಣ ರುಚಿ ಪರಿಮಳಕ್ಕೆ ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಹಾಗೆ 1/4 ಲೋಟದಷ್ಟು ನೀರು ಹಾಕ್ತೀನಿ. 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಈಗ ನಯಸ್ಸಾಗಿ ರುಬ್ಬೋಣ. ಈಗ ಬಸ್ದು ತೆಗೆದಿಟ್ಕೊಂಡಿರುವ ಕಡಲೆಬೇಳೆ ಕಟ್ಟಿಗೆ ರುಬ್ಬಿರೋ ಮಸಾಲೆನ ಹಾಕೋಣ. ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ. ಈಗ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸ್ತೀನಿ. ಈ ಸಾರಿಗೆ ಬೆಲ್ಲ ಬೇಕೇ ಬೇಕು. ನಾನಿಲ್ಲಿ ಅರ್ಧ ಸ್ಪೂನು ಬೆಲ್ಲ ಹಾಕ್ತೀನಿ. ನೀವು ಸ್ವಲ್ಪ ಬೇಕಾದರೆ ಜಾಸ್ತಿ ಹಾಕಿ, ನಿಮ್ಮ ಟೇಸ್ಟಿಗೆ ಸರಿಯಾಗಿ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಾರು ಕುದೀತಾ ಇದೆ. ಬಿಳಿ ನೊರೆ ಪೂರ್ತಿ ಹೋಗಬೇಕು. ಸಾರನ್ನ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಆವಾಗ ರುಚಿ ಜಾಸ್ತಿ ಬರುತ್ತೆ. ಈಗ ನಾನು ಸಣ್ಣದೊಂದು ಈರುಳ್ಳಿ ಹೆಚ್ಚಿದ್ದೀನಿ, ಅದನ್ನಿಲ್ಲಿ ಸೇರಿಸ್ತೀನಿ. ಈರುಳ್ಳಿ ಸ್ವಲ್ಪ ಸಾರಿನ ಜೊತೆ ಕುದಿಬೇಕು. 2 ಎಸಳು ಕರಿಬೇವನ್ನು ಹಾಕ್ತೀನಿ ಪರಿಮಳಕ್ಕೆ. ಈ ಹೋಳಿಗೆ ಸಾರು ಊಟ ಮಾಡಬೇಕು ಅಂದರೆ ಹೋಳಿಗೆನೇ ಮಾಡಬೇಕು ಅಂತಿಲ್ಲ. ಕಡಲೆಬೇಳೆನ ಸಣ್ಣ ಪ್ರಮಾಣದಲ್ಲಿ ಬೇಯಿಸಿ ಕಟ್ಟು ತೆಗೆದು ಸಾರು ಮಾಡ್ಬೋದು. ಸಾರು ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಈಗೊಂದು ಪರಿಮಳಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 2 ಸ್ಪೂನು ಗೋಲ್ಡ್ ವಿನ್ನರು, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸನ್ನ ಇಡೀ ಹಾಕಿದ್ದೀನಿ. ಇದು ಒಗ್ಗರಣೆ ಹಾಕಿದಾಗ ಸಾರಿನ ಮೇಲೆ ತೇಲ್ತಾ ಇರಬೇಕು, ಆವಾಗ ರುಚಿ ಜಾಸ್ತಿ. ಈಗ 4 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಈಗ ಸಾಸಿವೆ ಕಾಳು ಫ್ರೈ ಆಯಿತು. ಸಾರಿಗೆ ಒಗ್ಗರಣೆನ ಹಾಕೋಣ.
ರುಚಿಯಾದ ಹೋಳಿಗೆ ಸಾರಿಗೆ ಒಗ್ಗರಣೆ ಕೊಟ್ಟಾಯಿತು. ನೋಡಿ, ಒಗ್ಗರಣೆ ತೇಲ್ತಾ ಇರಬೇಕು. ಹೀಗೆ ಬಹಳ ರುಚಿ ಇರುತ್ತೆ ಈ ಸಾರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಸಾಲೆ ಹಾಕಿ ಸಾರು ಮಾಡ್ತಾರೆ. ಇದು ನಮ್ಮ ಮಲೆನಾಡು ಶೈಲಿದು. ನೋಡಿದ್ರಲ್ಲ, ರುಚಿಯಾದ ಹೋಳಿಗೆ ಸಾರು ಮಾಡೋ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.